ಚಿತ್ರನ ಇಲ್ಲೆಲ್ಲ ನೋಡಿದ್ನಲ್ಲ, ನನ್ನ ಕನ್ಸಲ್ಲಿ ಬಂದವನ್ನ ತ್ರಿವಿಕ್ರಮ್ ಮುಂಚೆನೆ ಪೇಂಟ್ ಮಾಡಿದ್ದ. ಅವನಿಗೂ ನನಗೂ ಏನು ಸಂಬಂಧ? ನಿಜವಾಗ್ಲೂ ಏನಾದರೂ ಸಂಬಂಧ ಇದ್ರೆ ಆ ಪೇಂಟಿಂಗ್ ನನಗೆ ಕಾಣಿಸ್ಬೇಕಲ್ವಾ? ಚಿತ್ರನ ಇಲ್ಲೆಲ್ಲ ನೋಡಿದ್ನಲ್ಲ, ಯಾಕೆಲ್ಲೂ ಕಾಣಿಸ್ತಾರಲ್ಲ? ನನ್ನ ಕನ್ಸಲ್ಲಿ ಬಂದವನ್ನ ತ್ರಿವಿಕ್ರಮ್ ಮುಂಚೆನೆ ಪೇಂಟ್ ಮಾಡಿದ್ದ. ಅಲ್ಲ, ಅವನು ಯಾಕೆ ನನ್ನ ಕನ್ಸಲ್ಲಿ ಬಂದ? ಅವನಿಗೂ ನನಗೂ ಏನು ಸಂಬಂಧ? ನಿಜವಾಗ್ಲೂ ಏನಾದರೂ ಸಂಬಂಧ ಇದ್ರೆ ಆ ಪೇಂಟಿಂಗ್ ನನಗೆ ಕಾಣಿಸ್ಬೇಕಲ್ವಾ? ನನಗಾಗ್ತಿರೋ ಒದ್ದಾಟಕ್ಕೆ, ನನಗೆ ಬಂದ ಕನಸಿಗೆ, ಅಘೋರಿ ಸ್ವಾಮಿಗಳು ಹೇಳಿದ ಮಾತಿಗೆ, ನನ್ನ ಬದುಕಿಗೆ ಅದೇನೋ ಸಂಬಂಧ ಪಟ್ಟಿದೆ ಅಂತಂದ್ರೆ ಆ ಪೇಂಟಿಂಗ್ ನನಗೆ ಕಾಣಿಸ್ಲೇಬೇಕು. ಇವನೇ ನನ್ನ ಕನ್ಸಲ್ಲಿ ಬಂದಿದ್ದು. ಯಾರು ಇವನು? ಕನ್ಸಲ್ಲಿ ಇವನಿಗೆ ಏಟ್ ಬಿದ್ರೆ ನನಗೆ ಏಟ್ ಬಿದ್ದಂಗೆ ಫೀಲ್ ಆಗ್ತಾ ಇತ್ತಲ್ಲ, ಯಾಕೆ? ಮತ್ತೆ ಬಂದೇ ಬರುತ್ತೀಯ, ನಿನ್ನ ನರಸುತ್ತಿರೋ ನರಸಿಯು ಬಂದಾಗ ಬಂದೇ ಬರುತ್ತೀಯ. ನನ್ನ ಪ್ರಶ್ನೆಗಳಿಗೆಲ್ಲ ಅಘೋರಿ ಸ್ವಾಮಿಗಳು ಉತ್ತರ ಕೊಡ್ಬೋದು ಅನ್ಸುತ್ತೆ. ಓ, ನೀನಾ ಎದುರಿಸ್ತೀಯಲ್ಲ? ಯಾಕ್ರಿ ಹೆದರ್ತಾ ಇದ್ದೀರಾ? ಅದನ್ನ ಹೇಳಿ. ಏನ್ರಿ ನಿಮ್ಮ ಅವಸ್ಥೆ? ಫೋನ್ ರಿಂಗ್ ಆದ್ರೂ ಹೆದರ್ತೀರಾ, ಕಾಲಿಂಗ್ ಬೆಲ್ ಆದ್ರೆ ಅದಕ್ಕೂ ಬೆಚ್ಚ ಬೀಳ್ತೀರಾ, ಕನ್ಸಲ್ಲಿ ಏನೇನೋ ಹೇಳ್ಕೊಂಡು ಕನ್ವರ್ಸ್ತಾ ಇರ್ತೀರಾ, ನಿಮ್ ನೆರಳು ನೋಡಿದ್ರು ಕೂಡ ಬೆಚ್ಚ ಬೀಳ್ತಾ ಇದ್ದೀರಲ್ಲ, ಯಾಕ್ರಿ? ಉತ್ತರ ಕೊಡ್ರಿ. ಉತ್ತರ ಕೊಟ್ಟ ಮೇಲೂ ಕೆಲವು ಪ್ರಶ್ನೆಯಾಗಿ ಉಳಿದು ಬಿಡುತ್ತೆ ದಮಯಂತಿ. ನಿನಗೆ ಉತ್ತರ ಗೊತ್ತಿದ್ದು ನಾನು ಪ್ರಶ್ನೆ ಕೇಳೋದ್ರಲ್ಲಿ ಅರ್ಥ ಇದೆ, ಅಥವಾ ನಾನು ಉತ್ತರ ಹೇಳದ ಮೇಲೂ ನಿನಗೆ ಅರ್ಥ ಆದ್ರೆ ಅದನ್ನ ಕೇಳೋದ್ರಲ್ಲಿ ಅರ್ಥ ಇದೆ. ನೀವು ಮಾತಾಡ್ತಾ ಇರೋದು ನಿನಗೆ ಅರ್ಥ ಆಗಲ್ಲ, ಹೇಳಿದ್ರು ವ್ಯರ್ಥ. ನೀವೇನಾದ್ರೂ ಹೇಳಿದ್ರೆ ತಾನೆ ನನಗೆ ಅರ್ಥ ಆಗೋಕ್ ಸಾಧ್ಯ ಆಗೋದು. ನೀವು ಸಹಜವಾಗಿಲ್ದಿರೋದು ನೋಡಿ ನನಗೆ ಭಯ ಆಗ್ತಾ ಇದೆ ರೀ. ಮನ್ಸಲ್ಲಿರೋದನ್ನ ಹೇಳಿದ್ರೆ ತಾನೆ ದುಗುಡ ದೂರ ಆಗೋದು, ಮನ್ಸು ಸಹಜ ಆಗೋದು. ನೋಡು ದಮಯಂತಿ, ಕೆಲವು ವಿಷಯಗಳು ಮನಸ್ಸಲ್ಲೇ ಇರುತ್ತೆ, ಅದರಲ್ಲೂ ಕೆಲವು ವಿಷಯಗಳು ಮನಸ್ಸು ಬಿಟ್ಟು ಹೋಗ್ಲೇಬಾರ್ದು. ನಾನ್ ನಿಮ್ ಹೇಳ್ತೀರಿ, ನಂಗೆ ಗೊತ್ತಾಗದೆ ಇರೋಂತ ವಿಚಾರ ಏನಿದೆ? ಗೊತ್ತಾಗಬಾರ್ದು ಅಂತಲ್ಲ, ಗೊತ್ತಾದ್ರೂ ಏನು ಪ್ರಯೋಜನ ಇಲ್ಲ ಅಂತ. ಹಾಗಂತ ನಮ್ಮಲ್ಲಿ ಯಾರಿಗೂ ತೊಂದರೆ ಆಗಲ್ಲ. ತೊಂದರೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಧೈರ್ಯವಾಗಿರು. ಇವ್ರೇ, ಎಲ್ಲಿದ್ದೀರಾ? ಹಲೋ, ಅವರು ನನ್ನ ಪೂರ್ವ ಜನ್ಮದ ಕತೆ ಹೇಳಿದ್ರು. ನೀನ್ ಇಲ್ಲಿಗೆ ಮತ್ತೆ ಬಂದೇ ಬರ್ತೀಯ ಅಂತಾನು ಹೇಳಿದ್ರು. ಆದ್ರೆ ನಾನು ಇಲ್ಲಿಗೆ ಮತ್ತೆ ಬರ್ತೀನಿ ಅಂತ ಆ ಟೈಮಲ್ಲಿ ಅನ್ಕೊಂಡೇ ಇರಲಿಲ್ಲ. ಕೇಳ್ತೀನಿ, ಅವ್ರು ಸಿಕ್ಕೇ ಸಿಗ್ತಾರೆ, ಎಲ್ಲ ಕೇಳ್ತೀನಿ. ಹೋದ ಜನ್ಮದಲ್ಲಿ ನನ್ನ ಮುಖ ಇದೇ ಆಗಿತ್ತಾ ಅಥವಾ ಬೇರೆ ಆಗಿತ್ತಾ ಅಂತ ಪ್ರತಿಯೊಂದು ಕೇಳಿ ತಿಳ್ಕೊತೀನಿ. ಇಲ್ಲೇ ಇದ್ರಲ್ವಾ? ಸ್ವಲ್ಪ ಹೊತ್ತು ಮುಂಚೆ ಇಲ್ಲೇ ನಿಂತ್ಕೊಂಡು ಎಷ್ಟೊತ್ತು ಮಾತಾಡಿದೀನಿ ಅವ್ರ ಜೊತೆ. ಎಲ್ಲಿಗೆ ಹೋಗ್ಬಿಟ್ರು? ತ್ರಿಶೂಲ್, ಶಿವಾನಿ ನೀನು? ನಾನಿರ್ಲಿ,
ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ಬೇಜಾರಲ್ಲಿದ್ಯಾ? ನೀನ್ ಖುಷಿ ಪಡ್ಬೇಕಾ? ಶಿವಾನಿ, ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಇದೇ ನಮ್ ಸಸ್ಪೆನ್ಸ್ ಥ್ರಿಲ್ಲರಾ ಇಲ್ಲ ಹಾರಲ್ಲ? ಕಣ್ ಮುಚ್ಚಿದ್ರೆ ಸಾಕು ಕಾಡೋ ನೆರಳುಗಳು, ಕಣ್ ಬಿಟ್ರೆ ಕಾಣೋ ಗೊಂದಲಗಳು. ಹೆಂಗ್ ನೋಡಿದ್ರು ನನ್ನ ಲೈಫ್ ಅರ್ಧದಿಂದ ಶುರುವಾಗಿದೆ ಅಂತ ಅನಿಸ್ತದೆ ಶಿವಾನಿ. ಮಿಕ್ಕಿದ ಅರ್ಧ ಏನು ಅನ್ನೋದೇ ಗೊಂದಲ. ಒಂದ್ ದಾರಿಯಲ್ಲಿ ಮುಂದೆ ಹೇಗೆ ಹೋಗೋದು ಅಂತಾನೆ ಗೊತ್ತಾಗ್ತಲ್ಲ ಶಿವಾನಿ. ನನ್ನ ಬದುಕಿನ ಮರ್ಮನೇ ನನಗೆ ಅರ್ಥ ಆಗ್ತಾ ಇಲ್ಲ. ಏನ್ ಹುಡುಕ್ತಾ ಇದೀಯ ನೀನು? ಶಿವಾನಿ, ಸ್ವಲ್ಪ ಹೊತ್ತು ಮುಂಚೆ ನಾನು ಇಲ್ಲಿ ಬಂದಿದ್ದೆ. ಒಬ್ರು ಸಿಕ್ಕಿದ್ರು. ಅವ್ರ ಜೊತೆಗೆ ಎಷ್ಟೊತ್ತು ಮಾತಾಡ್ದೆ ಗೊತ್ತಾ? ಅವ್ರು ಮಾತಾಡಿದ್ದೆಲ್ಲ ಒಂಥರ ವಿಚಿತ್ರ. ವಿಚಿತ್ರದಲ್ಲಿ ಒಂಥರ ಚಿತ್ರಗಳಿದ್ವು. ಎಲ್ಲ ಅಸ್ಪಷ್ಟ. ಏನ್ ಹೇಳಿದ್ರು ಅವರು? ಅದನ್ನೇನ್ ಕೇಳ್ತೀಯ? ಅವರು ಶಿವನ ದೂತ ಅಂತೆ, ನಾನು ಶಿವಾಂಶ ಸಂಭೂತ ಅಂತ. ನಾನು ಯಾವುದೋ ಲೋಕದ ಅಧಿಪತಿ ಅಂತೆ. ಇದು ನನ್ನ ಪುನರ್ಜನ್ಮ ಅಂತೆ. ಈ ಕಾಲದಲ್ಲಿ ಈ ತರ ಎಲ್ಲ ಮಾತಾಡಿದ್ರೆ ಕಾಮಿಡಿ ಅಂತಾರೆ. ಅದನ್ನ ನಾವೇನಾದ್ರೂ ನಂಬಿದ್ರೆ ಟ್ರಾಜಿಡಿನೇ. ಆದ್ರೂ ಯಾಕೋ ಗೊತ್ತಿಲ್ಲ ಶಿವಾನಿ, ಅವ್ರ ಮಾತೆಲ್ಲ ಕೇಳಿದ್ಮೇಲೆ ಏನೋ ಒಂಥರ ಕುತೂಹಲ, ಒಂದ್ಸಲ ಒಂಥರ ಒದ್ದಾಟ. ಅವ್ರು ಹೇಳಿದ್ದೆಲ್ಲ ನಿಜ ತ್ರಿಶೂಲ್. ಆದ್ರೆ ಅದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಅಲ್ಲ, ಈ ಪುನರ್ಜನ್ಮ, ಮುಂದಿನ ಜನ್ಮ ಇದೆಲ್ಲ ನಂಬ್ತೀಯ ಶಿವಾನಿ ನೀನು? ಶಿವಾನಿ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಹೋದ ಜನ್ಮದಲ್ಲಿ ನನ್ನ ಸಾವು ಸಹಜ ಸಾವಲ್ವಂತೆ. ಯಾರೋ ದುಷ್ಟರೆಲ್ಲ ಸೇರ್ಕೊಂಡು ನನ್ನನ್ನ ಬರ್ಬರವಾಗಿ ಹಾಗೆ ಮಾಡಿದ್ರು. ಬಾಬಾಜಿ, ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ಏನ್ ವಿಷಯ? ಏನಿಲ್ಲ. ಏನಾದ್ರೂ ಇದ್ರೆ ಹೇಳಿ ಬಾಬಾಜಿ, ನಾನೇನ್ ತಪ್ಪು ತಿಳ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ. ಲೈ, ನಿನ್ಗೆ ಎಷ್ಟು ಸಲ ಹೊಡೆಯೋದು? ನನಗೆ ಬೇಜಾರಾಗುತ್ತೆ. ಹೋಗ ಆಚೆ. ಇದೇನಿದು? ನನಗ ಆಚೆ ಹೋಗು ಅಂತೇಳಿ ಇವರೇ ಆಚೆ ಹೋಗ್ತಿದ್ದಾರೆ. ಅಮ್ಮ, ದಮಯಂತಿ! ಯಾಕೋ, ಏನಾಯ್ತು? ಯಾಕೆ ಇರ್ತಾ ಇದೀಯಾ? ಏನಿದು? ಇದು ನನ್ನ ಕಣ್ಣಿಗೆ ಬೀಳಬಾರ್ದು ಅಂತ ಹೇಳಿದ್ದೆ ತಾನೆ? ಯಾರು ತಂದ್ರು ಇದನ್ನ? ಎಲ್ಲಿಂದ ಬಂತು ಇದು? ಬಾಬಾಜಿ, ಯಾರ್ದೋ ಚಿತ್ರ ಇದ್ದಾಗಿದೆ. ಯಾರು ಬಾಬಾಜಿ? ನಿಮ್ಗೆ ತುಂಬಾ ಬೇಕಾದವರ? ಆದ್ರೂ ಒಂದ್ಸಲ ನೋಡ್ಬಿಡ್ತೀನಿ ಬಾಬಾಜಿ. ನಿಮಗೆ ಬೇಡವಾದವರ ಬಾಬಾಜಿ? ಅಲ್ಲ, ನಾನು ಒಂದ್ಸರಿ ಆ ಫೋಟೋ ನೋಡ್ಬಿಟ್ರೆ ಹಂಗೆ ಅವ್ರ ಮುಖ ನನ್ನ ತಲೆಯಲ್ಲಿ ಸ್ಕ್ಯಾನ್ ಆಗ್ಬಿಡುತ್ತೆ. ಈ ಫೋಟೋ ಎಲ್ಲೇ ಕಾಣಿಸಿದ್ರು ಅವ್ರನ್ನ ಪರ 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 ಅಂತ ಹೊರದಾಕ್ಬಿಡ್ತೀನಿ ಬಾಬಾಜಿ. ಆ ಕೆಲಸನ ನಾನೇ ಮಾಡ್ತೀನಿ. ಅಲ್ಲ, ಯಾರ ಚಿತ್ರ ಇದು? ಇದನ್ನ ನೋಡಿ ನೀವ್ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಅತ್ತೆ, ಏನಿದು? ನನಗೂ ಗೊತ್ತಾಗ್ತಾ ಇಲ್ಲ. ಯಾವ್ದೋ ಚಿತ್ರ ತೋರಿಸಿ ಇದು ಹೇಗೆ ಇಲ್ಲಿಗೆ ಬಂತು ಅಂತ ಕೇಳಿದ್ರೆ ನನ್ಗೇನ್ ಗೊತ್ತಾಗ್ಬೇಕಮ್ಮ? ಮೊದಲು ಈ ಚಿತ್ರ ಯಾವುದು ಅಂತ ನೋಡ್ಕೊಂಡ್ಬಿಡ್ಬೇಕು. ಮತ್ ಇಂಥ ಚಿತ್ರ ನಿಮ್ ಕಣ್ಣಿಗೆ ಬೀಳ್ದಿರೋ ನೋಡ್ಕೊಳ್ಳೋದು ನಿಮ್ಮ ಬಾಮೈದನಾಗಿ ನನ್ನ ಕರ್ತವ್ಯ ಬಾಬಾಜಿ. ಅಲ್ಲ, ನೀವು ಹೇಗೆ ಅರ್ಧ ಹಾಕಿದ್ರಿ? ನಾನು ಅದನ್ನ ಜೋಡಿಸ್ ನೋಡ್ತೀನಿ. ಗೋವಿಂದ, ಯಾರು ಅದನ್ನ ನೋಡೋದ್ ಬೇಕಾಗಿಲ್ಲ. ಎಲ್ರು ಹೊರಡಿ.
ಈ ಚಿತ್ರದ ಸ್ಥಿತಿನೇ ನಿನಗೂ ಬರುತ್ತೆ. ಆಶಾಗ್ ಹೋಗ್ತೀಯ. ಹೇಳು ತ್ರಿಶೂಲ್, ಅವ್ರು ಹಾಗಂದಾಗ ನಿನ್ಗೇನನ್ಸ್ತು? ನಿನ್ ಮನ್ಸಲ್ಲಿ ಏನಾಯ್ತು? ಇಲ್ಲ ಏನಿಲ್ಲ, ಇಲ್ಲವ್ರು ಹೇಳಿದಾಗ ಏನು ಅನಿಸ್ಲಿಲ್ಲ. ಆದ್ರೆ ಆಮೇಲೆ ಮನೆಗೆ ಹೋದ್ಮೇಲೆ ಮನೆಗೆ ಹೋದ್ಮೇಲೆ ಏನಾದ್ರು ಅನ್ಸ್ತಾ? ಅವ್ರು ಹೇಳಿದ್ದೇನಾದ್ರು ನಿಜ ಅನ್ಸ್ತಾ ನಿನ್ಗೆ? ಎಲ್ಲ ಏನಿಲ್ಲ ಶಿವಾನಿ, ಅವ್ರು ಇದೇ ಜಾಗದಲ್ಲಿ ನನಗೆ ಏನೇನೋ ಹೇಳಿದ್ರು, ನನಗೇನು ಅನ್ಸಿರ್ಲಿಲ್ಲ. ಆದ್ರೆ ಮನೇಲಿ ನಾನು ನಿದ್ದೆ ಮಾಡುವಾಗ ಒಂದು ಕನ್ಸು ಬಿತ್ತು. ಆ ಕನ್ಸೆ ನನ್ನನ್ನ ಇಲ್ಲಿವರೆಗೂ ಅವ್ರನ್ನ ಹುಡ್ಕೊಂಬರೋ ಮಾಡಿದ್ರು. ಅಂತದೇನ್ ಕನ್ಸದು? ಯಾರು ಬಂದಿದ್ರು? ಯಾರೆಲ್ಲ ಇದ್ರು ಕನ್ಸಲ್ಲಿ? ಕನ್ಸಲ್ಲಿ ಒಂದು ಮುಖ ಬಂದಿತ್ತು. ಆ ಮುಖ ತುಂಬಾ ವಿಶೇಷವಾಗಿತ್ತು ಶಿವಾನಿ. ಆ ಮುಖ ನನಗೆ ತುಂಬಾ ಆಪ್ತ ಅಂತ ಅನಿಸ್ತಾ ಇತ್ತು. ತುಂಬಾ ವಿಶೇಷವಾದ ಉಡುಗೆ ಹಾಕೊಂಡಿತ್ತು. ಅಂದ್ರೆ ರಾಜರ ಮಹಾರಾಜರ ತರ ಕಾಸ್ಟ್ಯೂಮ್ ಇತ್ತು. ಹೌದಾ? ಆಮೇಲೆ ಆಮೇಲೆ ಅವನನ್ನ ಒಂದು 4-5 ಜನ ಹೊಡಿತಾ ಇದ್ರು. ಅವರೆಲ್ಲ ನಾರ್ಮಲ್ ನಮ್ ತರಾನೇ ಬಟ್ಟೆ ಹಾಕೊಂಡಿದ್ರು. ಯಾರವರು ತ್ರಿಶೂಲ್? ಅವ್ರ ಮುಖ ಕಾಣಿಸ್ತಾ ನಿನ್ಗೆ? ನೋಡಕ್ ಹೇಗಿದ್ರು? ಸರಿಯಾಗಿ ನೋಡಿದ್ಯಾ? ಹೇಳು ತ್ರಿಶೂಲ್, ಯಾರವರು? ಇಲ್ಲ ಶಿವಾನಿ, ಯಾವುದು ಅಷ್ಟು ಕ್ಲಿಯರ್ ಆಗಿ ಜ್ಞಾಪಕ ಇಲ್ಲ. ಮಿಕ್ಕಿದೆಲ್ಲ ಒಂಥರ ಮಂಜು ಅಲ್ಲ. ನೀನ್ ಯಾಕೆ ಇಷ್ಟೊಂದು ಎಕ್ಸೈಟೆಡ್ ಆಗಿ ಕೇಳ್ತಾ ಇದೀಯಾ? ಯಾಕೆ ಶಿವಾನಿ ಇಷ್ಟೊಂದು ಗಾಬರಿ? ಅಲ್ಲ, ಅದು ಅವ್ರು ಯಾರು ಅಂತ ಗೊತ್ತಾದ್ರೆ ನಿನ್ ಗೊಂದಲಗಳಿಗೆಲ್ಲ ಒಂದು ಉತ್ತರ ಸಿಗುತ್ತೆ ಅಂತ ಅಷ್ಟೇ ಆದಿಶೇಷ, ಬೇರೆ ಏನೂ ಇಲ್ಲ. ಅಲ್ಲ ತ್ರಿಶೂಲ್, ಮುಂದೆ ಏನಾಯ್ತು ಅಂತ ಕೇಳಿದೆ ಅಷ್ಟೇ. ಮುಂದೇನಾಯ್ತು? ಆಮೇಲೆ ಕನ್ಸಲ್ಲಿ ಆ ಮುಖ ಬಂದ್ಮೇಲೆ ಮತ್ತೆ ನಿದ್ದೆನೆ ಬರಲಿಲ್ಲ. ಆ ಮುಖದ ಚಿತ್ರನ ನಾನು ಎಲ್ಲೋ ನೋಡಿದೀನಿ ಅಂತ ತುಂಬಾ ಅನ್ಸಕ್ ಶುರು ಆಯ್ತು. ಆಮೇಲೆ ನೆನಪಾಯ್ತು. ತಕ್ಷಣ ಗೊತ್ತಾಯ್ತು, ತ್ರಿವಿಕ್ರಮ್ ರೂಮಲ್ಲಿ ಆ ಪೇಂಟಿಂಗ್ ನಾನು ನೋಡಿದ್ದೆ. ತಕ್ಷಣ ಅಲ್ಲಿಗೆ ಹೋದೆ. ಆ ಪೇಂಟಿಂಗ್ ಎಲ್ಲ ಕಡೆ ಹುಡುಕ್ದೆ, ಸಿಕ್ತು. ನನ್ನ ಕನ್ಸಲ್ಲಿ ಕಂಡು ಮುಖ, ತ್ರಿವಿಕ್ರಮ್ ಬರ್ದಿದ್ದ ಚಿತ್ರ ಎರಡು ಒಂದೇ ಆಗಿ ಶಿವಾನಿ. ಬಹುಶಃ ಎಲ್ಲ ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಒಳ್ಳೇದಾಗೋ ಸಮಯ ಹತ್ರ ಬರ್ತಾ ಇದೆ. ತ್ರಿಶೂಲ್ಗೆ ಹಳೆದೆಲ್ಲ ನೆನಪಾಗೋ ಹಾಗೆ ನಾನು ಮಾಡ್ಲೇಬೇಕು. ನೀನ್ ಏನ್ ಹೇಳ್ತಾ ಇದೀಯ ತ್ರಿಶೂಲ್? ತ್ರಿವಿಕ್ರಮ್ ಯಾಕೆ ಅವನ್ ಚಿತ್ರನ ಬಿಡಿಸ್ತಾನೆ? ಅವನ್ ಯಾಕೆ ನಿನ್ ಕನ್ಸಲ್ಲಿ ಬರ್ತಾನೆ? ಸುಮ್ಮನೆ ಕತೆ ಕಟ್ತಾ ಇದೀಯ ನೀನು. ಇಲ್ಲ ಶಿವಾನಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಯಾವ್ದು ನಿಜ ಅಲ್ಲ ತ್ರಿಶೂಲ್, ಎಲ್ಲ ನಿನ್ ಭ್ರಮೆ ಅಷ್ಟೇ. ಶಿವಾನಿ, ಇದು ನನ್ ಭ್ರಮೆ ಅಲ್ಲ. ತ್ರಿವಿಕ್ರಮ್ ರೂಮಲ್ಲಿ ನೋಡಿದ ಪೇಂಟಿಂಗ್ಗೆ ನನ್ ಕನ್ಸಲ್ಲಿ ಬಂದಿದ್ ಮುಖ. ರಾತ್ರಿ ತುಂಬಾ ಹೊತ್ತಾಗಿದ್ಯಲ್ಲ, ಅದಕ್ಕೆ ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ತಾ ಇದೀಯ ನೀನು ಅಷ್ಟೇ. ನನ್ ಮಾತಿನ ಮನೆಗೆ ಒಂಚೂರು ನಂಬಿಕೆ ಅಲ್ವಾ? ನಾನು ಇಷ್ಟ ಹೇಳ್ತಾ ಇದ್ದೀನಿ, ಒಂಚೂರು ನಂಬಿಕೆ ಅಲ್ವಾ ಶಿವಾನಿ ನಿಂಗೆ? ಇವಾಗ ನಡಿ ಮನೆಗೆ. ಅವ್ನ ರೂಮಲ್ಲಿ ಆ ಪೇಂಟಿಂಗ್ ಅಲ್ಲೇ ಇಟ್ಟಿದ್ದೀನಿ, ತೋರಿಸ್ತೀನಿ. ನಡಿ ಬಾ. ಜೈ ಭೋಲೆನಾಥ್. ಇಲ್ಲಿ ಸುಮ್ಮನೆ ಕೂತ್ಕೊಂಡು ಏನ್ ಮಾಡ್ತಿದ್ಯಾ ಅಜಿತಾ? ನಿನ್ಗೊಪ್ಸಿದ ಕೆಲಸನ ಪೂರ್ತಿ ಮಾಡಿದ್ಯಾ? ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಪ್ಪಾಜಿ. ಏನ್ ಪ್ರಯತ್ನ ಮಾಡ್ತಾ ಇದೀಯ ನೀನು? ಆದಿಶೇಷ ಮತ್ತೆ ಇಚ್ಛಾಧಾರಿ ನಾಗಿಣಿಯನ್ನ ಮುಗಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ನಿನ್ನ ಪ್ರಯತ್ನ ಶೂನ್ಯವಾಗಿದೆ. ಆ ರೀನಾಳನ್ನ ಪ್ರೀತಿ ಮಾಡೋ ತರ ನಾಟಕ ಮಾಡಿ ನಿನ್ ಬಲೆ ಬೀಳಿಸ್ಕೊ ಅಂತಂದ್ರೆ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ ಅಣ್ಣ? ಏಕೆ ನಾವು ನಾಗಮಣಿ ಪಡೆಯೋದು ನಿಮ್ಗಿಷ್ಟ ಇಲ್ವಾ? ಅಥವಾ ಈ ದಾರಿಲಿ ನಮ್ಮ ಜೊತೆ ಸಾಗೋದು ನಿಮ್ಗಿಷ್ಟ ಇಲ್ವಾ? ಯಾಕೆ ಈಗೆಲ್ಲರೂ ನನ್ನ ಮೇಲೆ ಮುಗಿ ಬೀಳ್ತಾ ಇದ್ದೀರಾ? ಆ ಹುಡುಗಿ ಮೇಲೆ ಕರುಣೆ ಹುಟ್ಟಿದ್ದು ನಿಜ. ಹಾಗಂತ ನಾನು ಯಾವತ್ತೂ ನಿಮಗೆ ಮೋಸ ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಮಾಡೋದು ಇಲ್ಲ. ನಿಮ್ಗೆಲ್ಲ ಒಂದು ವಿಷಯ ಗೊತ್ತಿರಲಿ, ನಾನು ಆ ಹುಡುಗಿ ಪ್ರೀತಿನ ಒಪ್ಕೊಂಡಾಗಿದೆ. ಹೌದಾ? ಒಪ್ಕೊಂಡ್ರಾ? ಅಣ್ಣ ನಿಜ ಹೇಳು, ನೀ ನಿಜವಾಗ್ಲೂ ಒಪ್ಕೊಂಡ? ಇನ್ನೆಲ್ಲ ಮೊದಲೇ ನಮ್ಗೆ ಯಾಕೆ ಹೇಳಿಲ್ಲ ಅಜಿತಾ? ಅಪ್ಪಾಜಿ ಹೋಗ್ಲಿ ಬಿಡಿ, ಈಗ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾನಲ್ಲ, ಅಷ್ಟು ಸಾಕು. ಅಷ್ಟೇ ಸಾಕಾಗ್ಲಿಲ್ಲ.
ನಮ್ಮ ಗುರಿ ಬಹಳ ದೂರ ಇದೆ, ಇನ್ನಷ್ಟು ಸಾಗಬೇಕು. ನೀನು ಅವಳಿಗೆ ಹತ್ತಿರವಾದಂತೆ ನಾಟಕವನ್ನ ಮಾಡಿ ಆದಿಶೇಷ ಮತ್ತೆ ಇಚ್ಛಾಧಾರಿ ನಾಗಿಣಿಯ ಪ್ರಾಣವನ್ನ ತೆಗೆಯಬೇಕು. ಅದೇ ನಮ್ಮ ಗುರಿ. ನನಗೆ ಅವಳ ಮನೆಗೆ ಹೋಗಕ್ಕಾಗ್ತಾ ಇಲ್ಲ. ಸದ್ಯಕ್ಕೆ ಬರೋದು ಬೇಡ ಅಂತ ಹೇಳಿದಾಳೆ. ಯಾಕೆ? ಅವಳ ಮನೆ ಪರಿಸ್ಥಿತಿ ಸರಿ ಇಲ್ವಂತೆ. ನೋಡಜಿತ, ಅವಳು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನೀನು ಹಠ ಮಾಡಿ ಕೇಳಿದ್ರೆ ಅವಳು ನಿನ್ನನ್ನ ಮನೆಗೆ ಕರ್ಕೊಂಡು ಹೋಗಿ ಹೋಗ್ತಾಳೆ. ಅಪ್ಪಾಜಿ, ಅದು ಕಾರಣ ಬೇಕಾಗಿಲ್ಲ. ನೀನೇನಾದ್ರೂ ಇದರಲ್ಲಿ ವಿಫಲನಾದ್ರೆ ನಮ್ಮ 23 ವರ್ಷಗಳ ಸತತ ಪ್ರಯತ್ನ ಸರ್ವನಾಶ ಆಗುತ್ತೆ ಅಜಿತ. ತಿಳ್ಕೊ, ಇನ್ನೊಂದು ಜನ್ಮ ಸಿಕ್ಕುದು ನಾವು ಅವ್ರನ್ನ ಹುಡ್ಕೋದಕ್ಕೆ ಸಾಧ್ಯ ಇಲ್ಲ. ಅದೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಜಿತ. ನೀನಿದನ್ನ ಸಾಧಿಸಿ ತೋರಿಸಲೇಬೇಕು. ನೀನು ಸುಮ್ಮನೆ ಹೇಳ್ತಾ ಇಲ್ಲ ತ್ರಿಶೂಲ್. ನೀನ್ ಹೇಳ್ತಾ ಇರೋದೆಲ್ಲ ಸತ್ಯನೇ. ಅದು ನಿನ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಿನ್ನಲ್ಲಿ ನೀನೇ ನೂರಾರು ಪ್ರಶ್ನೆಗಳನ್ನ ಹುಟ್ಟಾಕೊಂಡು ಅದಕ್ಕೆ ನೀನೇ ಉತ್ತರ ಕಂಡ್ಕೋಬೇಕು. ಈಗ ನಿನ್ನಲ್ಲಿ ಆ ಪ್ರಯತ್ನ ನಡೀತಾ ಇದೆ. ನೀನೇ ಆದಿಶೇಷ ಅಂತ ಅರ್ಥ ಆಗೋಕೆ ಇನ್ನು ಜಾಸ್ತಿ ಸಮಯ ಬೇಕಾಗಿಲ್ಲ. ಬಾ ನೋಡಿಲಿ, ಇಲ್ಲಿ ಇಲ್ಲೇ ಇಟ್ಟಿದ್ದೆ. ಇಲ್ಲೇ ಇದಲ್ಲ, ಇಲ್ಲಿದೆ, ಕಾಣಿಸ್ತಾ ಇಲ್ಲ? ಇಲ್ಲೇ ಇಟ್ಟಿದ್ದಲ್ಲ. ತ್ರಿಶೂಲ್, ನೀನ್ ನಿಜವಾಗ್ಲೂ ಚಿತ್ರನ ನೋಡಿದ್ಯಾ ಅಥವಾ ಸುಳ್ಳು ಹೇಳ್ತಿದ್ಯಾ? ನಾನು ಯಾಕೆ ಸುಳ್ಳು ಹೇಳಿ ಶಿವಾನಿ? ನಾನು ನಿಜವಾಗ್ಲೂ ಇಲ್ಲೇ ಇಟ್ಟಿದ್ದೆ. ನೋಡಿಲಿ, ಇಲ್ಲೇ ಇಟ್ಟಿದ್ದೆ. ಅದು ಕಳೆದೋಗ್ಬಿಡತ್ತೆ ಅಂತ ನಾನು ಇಲ್ಲೇ ಇಟ್ಟು ಬಂದಿದ್ದಲ್ಲ. ಹೇಳೋಯ್ತು. ಇಲ್ಲೇ ಇಟ್ಟಿದ್ರೆ ಎಲ್ಲಿಗೆ ಹೋಗಕ್ ಸಾಧ್ಯ? ಇಲ್ಲೇ ಇರ್ಬೇಕಲ್ವಾ? ಇಲ್ಲೇ ಇಟ್ಟಿದ್ದೆ ಶಿವಾನಿ. ಗೊತ್ತಾಗ್ತಲ್ಲ ಅದು ಯಾಕೆ ಕಾಣಿಸ್ತಾ ಇಲ್ಲ ಅಂತ. ಆ ಮುಖ ಮರೆಯಕ್ಕೆ ಆಗ್ತಾ ಇಲ್ಲ. ಅದು ನಿಂದೆ ಮುಖ ಅಂದಾಗ ಅದನ್ನ ಹೇಗ್ ಮರೆಯೋಕ್ ಸಾಧ್ಯ ತ್ರಿಶೂಲ್? ಕಣ್ಮುಚ್ಚಿದ್ರೆ ಅವನೇ ನನ್ನ ಕಣ್ಣಿದ್ರು ಬರ್ತಾನೆ. ಕಣ್ ತೆಗೆದು ನೋಡಿದ್ರೆ ಒಂದು ಪೇಂಟಿಂಗ್ ಎಲ್ಲಿದೆ ಕಾಣಿಸ್ತಾನೆ ಇಲ್ಲ. ಮನ್ಸಲ್ಲಿರೋದನ್ನ ಚಿತ್ರ ಬಿಡಿಸಿ ತೋರಿಸ್ಬೋದಲ್ವಾ ತ್ರಿಶೂಲ್? ಪೇಂಟಿಂಗ್ ಬರಲ್ಲ ಶಿವಾನಿ. ನಾನು ಚಿತ್ರ ತೋರಿಸಿದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೊಬಂದಿದ್ದು ಇಲ್ಲೇ ಇಟ್ಟಿದ್ದೆ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ನಿನಗೆ ಅನಿಸ್ತಾ ಇದೆಯಲ್ಲ? ಪ್ರಪಂಚದಲ್ಲಿ ಬೇರೆ ಯಾರು ನನ್ನ ಮಾತನ್ನ ನಂಬದೇ ಇದ್ರು ನಾನು ನಿನ್ನ ನಂಬ್ತೀನಿ ತ್ರಿಶೂಲ್. ಯಾಕಂದ್ರೆ ನೀನು ನನ್ನ ಆದಿಶೇಷ. ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಬಾಬಾ. ಈಗ ಇಲ್ಲಿರ್ತೀನಿ, ಆಮೇಲೆ ನೋಡಿದ್ರೆ ಇನ್ನೆಲ್ಲೋ ಇರ್ತೀನಿ. ಯಾಕೆ ಹೀಗಾಗ್ತಾ ಇದೆ ಬಾಬಾ? ಅಷ್ಟೇ ಅಲ್ಲ, ಆದಿಶೇಷನ ಚಿತ್ರ ಮನೆಯಲ್ಲಿ ಕಾಣಿಸ್ಕೊತ, ಅವನು ಕನ್ಸಲ್ಲೂ ಬಂದು ನಾಗಮಣಿನ ನುಂಗ್ದ. ಹೀಗೆಲ್ಲ ಯಾಕಾಗ್ತಾ ಇದೆ ಬಾಬಾ? ಎದುರಾಗ್ತಾ ಇರೋ ಸಂದರ್ಭಗಳು, ನನ್ನ ಕನಸು ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ? ಸನ್ನಿಹಿತವಾಗ್ತಾ ಇದೆ. ಹೌದು, ಆದಿಶೇಷ ನಿನ್ನ ಎದುರಿಗೆ ಬಂದು ನಿಲ್ಲೋ ಕಾಲ ಸನ್ನಿಹಿತವಾಗ್ತಾ ಇದೆ. ನಿನ್ನದು 24 ವರ್ಷಗಳ ಕಾಯು, ಅವನದು 24 ವರ್ಷಗಳ ತೊಳಲ. ನಿನಗೆ ನಾಗಮಣಿ ಅವಶ್ಯಕತೆ ಆದರೆ ಅವನಿಗದು ಅನಿವಾರ್ಯ. ಒಂದು ದಿನ ಕಳೆದು ಒಂದೊಂದು ಕ್ಷಣ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಅವನ ಕಣಕಣದಲ್ಲೂ ಮಹಾಶಕ್ತಿಯ ಆವಾಹನೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಇದು ಧನುರ್ಮ, ನಾಗಗಳಿಗೆ ಶ್ರೇಷ್ಠ ಮಾರ್ಗ. ನಾಗಗಳು ಎಲ್ಲೇ ಇದ್ದು ಅವುಗಳ ಶಕ್ತಿ ಜಾಗೃತಿಯಾಗುವ. ಇಷ್ಟರಲ್ಲೇ ಆದಿಶೇಷ ಮತ್ತು ನಾಗಿಣಿಯ ಶಕ್ತಿ ದುಪ್ಪಟ್ಟಾಗ್ತಾ ಹೋಗುತ್ತೆ. ಅದು ಈ ರೀತಿ ನಿನಗೆ ಸೂಚನೆ ಕೊಡ್ತಾ ಇದೆ. ಮುಂದಿನ ಒಂದೊಂದು ಕ್ಷಣಗಳು ಮುಖ್ಯವಾಗುತ್ತೆ. ನಾವಿಲ್ಲಿ ಅವರ ಬಗ್ಗೆ ಮಾತಾಡ್ತಾ ಇದ್ರೆ ಅವರು ಕೂಡ ಚರ್ಚೆ ಮಾಡ್ತಾ ಇರ್ತಾರೆ. ನಾವು ಒಂದು ಹೆಜ್ಜೆ ಮುಂದಿಟ್ರೆ ಅವರು ಒಂದು ಹೆಜ್ಜೆ ಮುಂದಿಡ್ತಾರೆ. ಈ ಸಮಯ ನಾಗಗಳಿಗೆ ವಿಶೇಷವಾದ ಶಕ್ತಿಗಳು ಒಲಿಯೋ ಸಮಯ. ಆ ಶಕ್ತಿ ಅವರಿಗೆ ಪ್ರಾಪ್ತವಾದರೆ ಅದು ನಿನಗೆ ಕೊನೆ ಕಾಲ.